ಹಲೋ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಬನ್ನಿ ಇಲ್ಲಿ. ಎಲ್ಲರೂ ರೌಂಡಾಗಿ ಕೂತ್ಕೊಳ್ಳಿ. ಗುಡ್. ನಿನ್ನೆ ನೀವು ಕತೆ ಹೇಳಿ ಅಂತ ಹೇಳ್ತಿದ್ರಲ್ವಾ? ಇವತ್ತು ನಾನು ಫ್ರೀ ಆಗಿದ್ದೀನಿ. ನಿಮಗೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಿಂದೆ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ಪುಟ್ಟ ಮನೆ ಇತ್ತು. ಆ ಮನೆಯಲ್ಲಿ ಗಂಗಮ್ಮ ಅಂತ ಒಬ್ಬಳು ವಾಸ ಮಾಡ್ತಾ ಇದ್ಲು. ಅವಳ ಮನೆ ಸುತ್ತಮುತ್ತ ಬೇರೆ ಯಾವ ಮನೆಗಳು ಇರಲಿಲ್ಲ. ಅವಳ ಜೊತೆಗೆ ಅವಳೊಂದು ಪಾಪು ಇತ್ತು. ಜೊತೆಗೆ ಅವಳೊಂದು ಮುಂಗ್ಸಿನೂ ಸಾಕೊಂಡಿದ್ಲು. ಮುಂಗ್ಸಿನ ಬಹಳ ಚೆನ್ನಾಗಿ ನೋಡ್ಕೋತಿದ್ಲು. ಪಾಪುವನ್ನು ನೋಡಿಕೊಂಡು ಮುಂಗ್ಸಿನೂ ನೋಡಿಕೊಂಡು ತುಂಬ ಖುಷಿಯಾಗಿ ಕಾಲ ಕಳೀತಾ ಇದ್ಲು. ಒಂದು ದಿನ ಅವ್ರ ಮನೆಯಲ್ಲಿ ನೀರು ಮುಗ್ದೋಗಿತ್ತು. ಆಗ ಮಕ್ಕಳ, ಇವಾಗಿನ ಥರ ಮನೆಗಳಲ್ಲಿ ನಲ್ಲಿ ವ್ಯವಸ್ಥೆ ಇರಲಿಲ್ಲ. ದೂರದಲ್ಲಿರೋ ಬಾವಿಯಿಂದನೋ ಕೆರೆಯಿಂದನೋ ನದಿಯಿಂದನೋ ನೀರು ತರಬೇಕಾಗಿತ್ತು. ಇವಳೇನು ಮಾಡಿದ್ಲು, ಮಗುನ ಜೊತೆ ಕರ್ಕೊಂಡು ಹೋಗೋದ ಅಂತ ಯೋಚನೆ ಮಾಡಿಕೊಂಡು ಬಂದರೆ ಮಗು ತೊಟ್ಲಲ್ಲಿ ನಿದ್ದೆ ಮಾಡಿತ್ತು. ಇನ್ನು ಈ ಮಲಗಿರೋ ಮಗುನ ಎತ್ಕೊಂಡು ಹೋಗೋದು ಬೇಡ ಅಂತ ಯೋಚನೆ ಮಾಡಿ ಮುಂಗ್ಸಿನ ಕರೀತಾಳೆ. ನೋಡು, ನಾನು ನೀರು ತರಕ್ಕೆ ಹೋಗ್ತೀನಿ, ನೀನು ಹೊರಗಡೆ ಎಲ್ಲೂ ಹೋಗಬಾರ್ದು, ಇಲ್ಲಿ ಮಗು ಜೊತೆಗೆ ತೊಟ್ಲ ಹತ್ರನೇ ಕೂತಿರ್ಬೇಕು, ಗೊತ್ತಾಯ್ತಾ ಅಂತ ಹೇಳಿ ಮುಂಗ್ಸಿಗೆ ಹೇಳಿಬಿಟ್ಟು ಬಿಂದಿಗೆ ತಗೊಂಡು ನೀರು ತರೋಕ್ಕೆ ಅಂತ ಮನೆಯಿಂದ ಆಚೆಗೆ ಹೋಗ್ತಾಳೆ. ಮುಂಗ್ಸಿ ಗಂಗಮ್ಮ ಹೇಳ್ದಂಗೆ ತೊಟ್ಲ ಹತ್ರನೇ ಕೂತಿತ್ತು. ಅಷ್ಟರಲ್ಲಿ ಕಾಡೊಳಗಿಂದ ಒಂದು ಹಾವು ಬಂತು. ಆ ಹಾವು ಗಂಗಮ್ಮನ ಮನೆ ಮೇಲೆ ಹತ್ಕೊಂಡು ಮಾಡಿನಿಂದ ಒಳಗೆ ಇಳ್ಕೊಂಡು ಪಾಪು ಮಲಗಿದ್ಯಲ್ಲ ಆ ತೊಟ್ಲಿನ ಹಗ್ಗದಲ್ಲೇ ಇಳಿತಾ ಇತ್ತು. ಮುಂಗ್ಸಿ ನೋಡ್ತಲ್ಲ ಹಾವನ್ನ. ಓಹೋ, ಈ ಹಾವು ತೊಟ್ಲತ್ರ ಬರ್ತಾ ಇದೆ, ಪಾಪುಗೆ ಹಾವು ಏನಾದರೂ ಮಾಡಿಬಿಡುತ್ತೆ ಅಂತ ಯೋಚನೆ ಮಾಡಿ ಹಾರಿ ಹಾವನ್ನು ಕೆಳಗೆ ಬೀಳಿಸುತ್ತೆ. ಕೆಳಗೆ ಬೀಳಿಸಿ ಹಾವನ್ನ ಕಚ್ಚಿ ಜಗಳಾಡೋಕ್ಕೆ ಶುರು ಮಾಡುತ್ತೆ. ಹಾವು ಅಷ್ಟೇ ಬಿಡಲ್ಲ, ಬಾಲ ತಗೊಂಡು ರಪ್ ಅಂತ ಮುಂಗ್ಸಿನ ಹೊಡಿತಾ ಇತ್ತು. ಮುಂಗ್ಸಿಗೂ ಹಾವಿಗೂ ಭಾಳ ಜಗಳ ನಡೀತು. ಮುಂಗ್ಸಿ ಬಿಡುತ್ತಾ ಹಾವನ್ನು ಕಚ್ಚಿ ಸಾಯಿಸ್ಬಿಡುತ್ತೆ. ರಕ್ತ ಎಲ್ಲ ನೆಲದಲ್ಲಿ ಹರಿಯುತ್ತೆ. ಅದ್ರ ಜೊತೆಗೆ ಹಾವಿನ ರಕ್ತ ಮುಂಗ್ಸಿ ಬಾಯಿಗೆಲ್ಲ ಮೆತ್ಕೊಳ್ಳುತ್ತೆ. ಕೈಗೆ ಬಾಯಿಗೆ ಎಲ್ಲ ರಕ್ತ ಮೆತ್ಕೊಂಡಿರುತ್ತೆ. ಸದ್ಯ ಪಾಪುನ ನಾನು ಉಳಿಸ್ಕೊಂಡೆ, ಇಲ್ಲಾಂದರೆ ಪಾಪುನ ಈ ಹಾವು ಕಚ್ಚಿಬಿಡ್ತಾಯಿತ್ತು. ನಾನು ಒಳ್ಳೆ ಕೆಲಸ ಮಾಡಿದೆ, ಹಾವನ್ನ ಸಾಯಿಸ್ಬಿಟ್ಟೆ. ಈಗ ನನ್ನ ಯಜಮಾನಿಗೆ ಭಾಳ ಖುಷಿಯಾಗತ್ತೆ ಅಂಥೇಳಿ ಯಜಮಾನಿ ಗಂಗಮ್ಮ ಬರ್ತಾಳ ನೋಡೋಣ ಅಂತಂದ್ಬಿಟ್ಟು ಬಾಗ್ಲ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಗಂಗಮ್ಮ ನೀರು ತಗೊಂಡು ಬರ್ತಾಳೆ. ಬರುವಾಗ ಬಾಗ್ಲ ಹತ್ರ ಮುಂಗ್ಸಿ ಕೂತಿತ್ತಲ್ಲ, ಮುಂಗ್ಸಿನ ನೋಡಿದ್ರೆ ಮುಂಗ್ಸಿ ಬಾಯಿಗೆಲ್ಲ ರಕ್ತ ಮೆತ್ಕೊಂಡಿದೆ. ಅರೆ, ಈ ಮುಂಗ್ಸಿ ಬಾಯಿಗೆ ರಕ್ತ ಹೇಗೆ ಬಂತು? ಈ ಮುಂಗ್ಸಿ ಏನಾರು ನನ್ನ ಮಗನ್ನ ಕಚ್ಬಿಟ್ಟಿದ್ಯಾ? ಏನೋ ತೊಂದರೆ ಕೊಟ್ಟಿದ್ಯಾ? ಸಾಯಿಸ್ಬಿಟ್ಟಿದ್ಯೇನೋ ನನ್ನ ಮಗುನ ಕಚ್ಚಿ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ಬಿಂದಿಗೆ ಇತ್ತಲ್ಲ ಎತ್ತೊಂಡು ಢಡಾರಂತ ಮುಂಗ್ಸಿ ತಲೆ ಮೇಲೆ ಕೂಗ್ತಾಳೆ. ಈ ಬಿಂದಿಗೆಯ ರಭಸಕ್ಕೆ ಮುಂಗುಸಿ ಅಪ್ಪಚ್ಚಿ ಆಗೋಗುತ್ತೆ. ಇವಳು ನನ್ನ ಮಗುಗೇನೋ ಆಗಿದೆ ಅಂತ ಜೋರಾಗಿ ಕಿರ್ಚ್ಕೊಂಡು ಒಳಗೋಗ್ತಾಳೆ. ಒಳಗೋಗಿ ನೋಡಿದ್ರೆ ಮಕ್ಕಳ, ತೊಟ್ಲಲ್ಲಿ ಇವಳ ಮಗು ಕೈ ಕಾಲು ಆಡಿಸ್ಕೊಂಡು ಕಿಲ ಅಂತ ನಗ್ತಾ ಇದೆ. ಪಾಪು ಚೆನ್ನಾಗೇ ಇದೆಯಲ್ಲ, ಇನ್ನು ಹೆಂಗೆ ಇದಕ್ಕೆ ರಕ್ತ ಮೆತ್ಕೋತು ಅಂತ ಕೆಳಗೆ ನೋಡಿದ್ರೆ ತೊಟ್ಲ ಹತ್ರ ಕೆಳಗಡೆ ಒಂದು ಹಾವು, ದೊಡ್ಡ ಹಾವು ಸತ್ತು ಬಿದ್ದೋಗಿರುತ್ತೆ. ಅದರ ರಕ್ತ ಅಲ್ಲೆಲ್ಲ ನೆಲದಲ್ಲೆಲ್ಲ ಬಿದ್ದಿರುತ್ತೆ.
ಅವಳು ಒಂದು ಕ್ಷಣ ಯೋಚನೆ ಮಾಡ್ತಾಳೆ. ಆವಾಗ ಓಹೋ, ಈ ಮುಂಗ್ಸಿ ನನ್ನ ಮಗುಗೆ ಏನು ಮಾಡಲಿಲ್ಲ, ಮುಂಗ್ಸಿ ಹಾವನ್ನು ಕೊಂದಿದೆ. ನನ್ನ ಮಗುನ ಕಚ್ಚಕ್ಕೆ ಅಂತ ಬಂದಿರೋ ಹಾವಿನ ಜೊತೆಗೆ ಜಗಳ ಆಡಿ ಹಾವನ್ನ ಸಾಯಿಸ್ಬಿಟ್ಟು ನನ್ನ ಮಗುನ ಬಚಾವ್ ಮಾಡಿದೆ. ಆ ರಕ್ತನೇ ಮುಂಗ್ಸಿ ಬಾಯಿಗೆ ಮೆತ್ಕೊಂಡಿತ್ತೇನೋ ಹಾಗಾದರೆ. ಛೇ, ಎಂಥ ಕೆಲಸ ಆಯಿತು. ಹಿಂದೋ ಮುಂದೋ ಯೋಚನೆ ಮಾಡಿದೆ ಮುಂಗ್ಸಿನೇ ನಾನು ಸಾಯಿಸ್ಬಿಟ್ನಲ್ಲ, ಪಾಪ ಛೇ, ಎಂಥ ಕೆಲಸ ಆಯಿತು ಅಂಥೇಳಿ ತಲೆಗೆ ಕೈ ಕೊಟ್ಕೊಂಡು ಬೇಜಾರು ಮಾಡ್ಕೋತಾಳೆ. ನೋಡಿದ್ರ ಮಕ್ಕಳ, ಯಾವುದೇ ಕೆಲಸ ನಾವು ಮಾಡಬೇಕಾದ್ರೂ ದುಡುಕಬಾರ್ದು. ಏನೇ ಆಗಿರಲಿ ಒಂದು ಸ್ವಲ್ಪ ನಾವು ತಾಳ್ಮೆಯಿಂದ ಯೋಚನೆ ಮಾಡಿರಬೇಕು. ಅವಳು ಈ ಮುಂಗ್ಸಿಗೆ ರಕ್ತ ಎಲ್ಲಿಂದ ಮೆತ್ಕೋತು ಅಂತ ಒಂದು ಕ್ಷಣ ಒಳಗೆ ಬಂದು ನೋಡಿದ್ದಿದ್ರೆ ಅವಳಿಗೆಲ್ಲ ಪರಿಸ್ಥಿತಿ ಅರ್ಥ ಆಗ್ತಿತ್ತಲ್ವ, ಮುಂಗ್ಸಿ ಬದುಕ್ತಿತ್ತಲ್ವ. ಅವಳು ಅದನ್ನು ಯೋಚನೆನೇ ಮಾಡಲಿಲ್ಲ. ಸಿಟ್ಟು ಬಂದ್ಬಿಡ್ತು, ಮುಂಗ್ಸಿನ ಸಾಯಿಸೇ ಬಿಟ್ಲು. ಯಾವತ್ತೂ ಆ ಥರ ಮಾಡಬಾರ್ದು ಮಕ್ಕಳ. ನಮ್ಮ ಬುದ್ಧಿನ ಯಾವಾಗಲೂ ತಾಳ್ಮೆಯಲ್ಲಿ ಇಟ್ಕೋಬೇಕು. ಆಮೇಲೆ ಏನನ್ನಾದರೂ ನಾವು ಕಂಡ್ರೆ ಅದು ನಿಜನಾ ಹೌದಾ ಅಲ್ವಾ ಅಂತ ಪರೀಕ್ಷೆ ಮಾಡಿ ನೋಡಬೇಕು. ಅದಕ್ಕೆ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು. ಯಾರು ಏನೇ ಹೇಳಿದ್ರು ನಾವದು ನಿಜನಾ ಹೌದಾ ಅಂತ ಯೋಚನೆ ಮಾಡಿಕೊಂಡು ನೆಕ್ಸ್ಟು ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ಬೇಕು. ಅದಕ್ಕೆ ಹಿರಿಯರು ಹೇಳಿರೋದು, ತಾಳಿದವನು ಬಾಳಿಯಾನು, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು. ಕತೆ ಚೆನ್ನಾಗಿತ್ತಾ? ಪ್ರಶ್ನೆ ಕೇಳಲ ಈಗ ನಾನು ಈ ಕತೆ ಮೇಲೆ? ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ವೆರಿ ಗುಡ್.